ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಪಾಂಡವರು ಇನ್ನೇನು ಏಕಚಕ್ರ ನಗರವನ್ನು ಬಿಟ್ಟು ಹೋಗುವ ಸಿದ್ಧತೆಯಲ್ಲಿದ್ದ ಅದೇ ಸಮಯಕ್ಕೆ ಈ ವ್ಯಾಸ ಮಹರ್ಷಿಗಳ ಆಗಮನವಾಯಿತು. ಅವರಿಗೆ ಆದರ ಸತ್ಕಾರಗಳಾದವು. ನಂತರ ಎಲ್ಲರೂ ಮಾತನಾಡುತ್ತಾ ಕುಳಿತಿದ್ದರು. ಆಗ ವ್ಯಾಸ ಮಹರ್ಷಿಗಳು ಹೇಳಿದರು, ಹಿಂದೆ ಒಬ್ಬ ಮಹರ್ಷಿ ಇದ್ದ, ಆತನಿಗೆ ಒಬ್ಬಳು ಪುತ್ರಿ ಇದ್ದಳು. ಆ ಪುತ್ರಿ ಬಹಳ ರೂಪವತಿಯಾಗಿದ್ದಳು, ಆದರೆ ಅವಳಿಗೆ ಬಹಳ ಕಾಲ ಮದುವೆ ಆಗಲಿಲ್ಲ. ಆಗ ಆ ಕನ್ಯೆ ಶಂಕರನನ್ನು ಕುರಿತು ತಪಸ್ಸು ಮಾಡಿದಳು. ಸ್ವಲ್ಪ ಸಮಯದ ನಂತರ ಶಂಕರ ಪ್ರತ್ಯಕ್ಷನಾದ. ಅವಳು ಅತಿ ಉತ್ಸಾಹದಿಂದ ಪತಿಂ ದೇಹಿ ಪತಿಂ ದೇಹಿ ಪತಿಂ ದೇಹಿ ಎಂದು 5 ಬಾರಿ ಹೇಳಿದಳು. ಶಂಕರ ನಸು ನಗುತ್ತಾ ಹೇಳಿದ, ನಿನಗೆ 5 ಜನ ಭರತ ವಂಶದ ರಾಜಕುಮಾರ ವಿವಾಹವಾಗುತ್ತಾರೆ, ನಿನ್ನ ಪತಿಯರಾಗುತ್ತಾರೆ ಎಂದು ಹೇಳಿ ಅದೃಶ್ಯ. ಈ ವಿಷಯವನ್ನು ವ್ಯಾಸರು ಈ ಪಾಂಡವರಿಗೆ ಹೇಳಿ ನಂತರ ಹೇಳಿದರು, ಈಗ ಪಾಂಚಾಲ ದೇಶದ ದೊರೆ ದ್ರುಪದನ ಮಗಳಾಗಿ ಆ ಋಷಿ ಕನ್ಯೆ ದ್ರೌಪದಿಯಾಗಿ ಆಗಮಿಸಿದ್ದಾಳೆ. ವಿಧಿಲಿಖಿತದ ಪ್ರಕಾರ ಅವಳೇ ನಿಮಗೆ ಪತ್ನಿಯಾಗುತ್ತಾರೆ. ನೀವು ಪಾಂಚಾಲ ದೇಶಕ್ಕೆ ಹೋಗಿ ಅವಳನ್ನು ವಿವಾಹವಾಗಿ ಶುಭವನ್ನು ಕಾಣಿರಿ ಎಂದು ಆಶೀರ್ವದಿಸಿ ಹೊರಟು ಹೋದ. ಇದಾದ ನಂತರ ಪಾಂಡವರು ತಮಗೆ ಆಶ್ರಯ ನೀಡಿದ್ದ ಬ್ರಾಹ್ಮಣ ದಂಪತಿಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಈ ಪಾಂಚಾಲ ದೇಶದ ಕಡೆಗೆ ಹೊರಟರು. ಅವರು ನಿರಂತರವಾಗಿ ಪ್ರಯಾಣ ಮಾಡುತ್ತಾರೆ. ಹೀಗೆ ಪ್ರಯಾಣ ಮಾಡುತ್ತಾ ಒಮ್ಮೆ ರಾತ್ರಿಯ ಸಂಧ್ಯಾಕಾಲವಾಯಿತು. ಆಗ ಒಂದು ಸೋಮಾಶ್ರಯಣ ಎನ್ನುವ ತೀರ್ಥಕ್ಷೇತ್ರವನ್ನು ಪ್ರವೇಶಿಸಿ ಅಲ್ಲಿ ಗಂಗಾ ನದಿಯಲ್ಲಿ ಒಬ್ಬ ಗಂಧರ್ವ ರಾಜ, ಅಂಗಾರಪರ್ಣ ಎಂದು ಅವನ ಹೆಸರು, ಅವನು ತನ್ನ ಪತ್ನಿಯರೊಂದಿಗೆ ವಿಹರಿಸುತ್ತಿದ್ದ. ಅವನಿಗೆ ಅಂಗಾರಪರ್ಣ ಎನ್ನುವುದು ಅನ್ವರ್ಥಕ ನಾಮವಾಗಿದೆ. ಏಕೆಂದರೆ ಅವನು ರಥದಲ್ಲಿ ಹೇಗೆ ಚಲಿಸುತ್ತಿದ್ದ ಎಂದರೆ ಬೆಂಕಿಯ ಕಿಡಿಯ ಹಾಗೆ, ಬೆಂಕಿಯ ಜ್ವಾಲೆಯ ಹಾಗೆ ಅವನು ಚಲಿಸುತ್ತಿದ್ದ. ಹಾಗಾಗಿ ಅವನಿಗೆ ಅಂಗಾರಪರ್ಣ ಎನ್ನುವ ಹೆಸರಿತ್ತು. ಜೊತೆಗೆ ಅವನಿಗೆ ಇನ್ನೂ ಒಂದು ಅನ್ವರ್ಥಕ ನಾಮವಿತ್ತು, ಚಿತ್ರರಥ ಎಂದು. ಏಕೆಂದರೆ ಅವನ ರಥ ಅಷ್ಟು ಸುಂದರವಾಗಿ ಚಿತ್ರಿತವಾದಂತೆ ಕಾಣುತ್ತದೆ. ಈ ಅಂಗಾರಪರ್ಣ ಮಹಾಪರಾಕ್ರಮಿಯಾಗಿ ಅವನು ಇಲ್ಲಿ ಪತ್ನಿಯರೊಂದಿಗೆ ವಿಹರಿಸುತ್ತಿರುವಾಗ ಈ ಪಾಂಡವರು ಬರುತ್ತಿರುವ ಪಾದಗಳ ಸಪ್ಪಳ ಅವನಿಗೆ ಅರಿವಾಯಿತು. ಆಗ ಅವನು ಬಂದು ರಥದ ಮೇಲೆ ಕುಳಿತುಕೊಂಡ ಪಾಂಡವರನ್ನು ದೂರದಿಂದಲೇ ನೋಡಿದ. ಅವನು ಪಾಂಡವರಿಗೆ ಹೇಳಿದ, ಎಲ್ಲವೋ ಮೂರ್ಖರೇ, ನೀವು ಈಗ ಇಲ್ಲಿ ಬರುತ್ತಿದ್ದೀರಿ. ಇದು ಅಂಗಾರಪರ್ಣ ಎನ್ನುವ ಮಹಾಪರಾಕ್ರಮಿಯಾದ ನನ್ನವನಾಯಿತು. ಇಲ್ಲಿಗೆ ದೇವತೆಗಳು, ಯಕ್ಷ, ಕಿನ್ನೂರ, ಕಿಂಪುರುಷರು, ರಾಕ್ಷಸರು ಬರಲು ಹೆದರುತ್ತಾರೆ ನನ್ನ ಭಯದಿಂದ. ಜೊತೆಗೆ ಇದು ಈ ಸಮಯ ಸಂಧ್ಯಾಕಾಲದ ಪ್ರಥಮ ಕಾಲ. ಇದು ಯಕ್ಷ, ರಾಕ್ಷಸರ, ಗಂಧರ್ವರ ಸ್ವೇಚ್ಛಾ ವಿಹಾರದ ಸಮಯವಾಗಿದೆ ಮತ್ತು ಈ ಗಂಗಾ ನದಿಯಲ್ಲಿ ಈ ಸಮಯದಲ್ಲಿ ಇಳಿಯುವುದು ನಿಷಿದ್ಧವಾಗಿದೆ. ನಾನು ಈ ಸಮಯದಲ್ಲಿ ಇಲ್ಲಿ ಯಾರೇ ಬಂದರೂ ಸೆರೆ ಹಿಡಿಯುತ್ತೇನೆ, ಇಲ್ಲ ಕೊಲ್ಲುತ್ತೇನೆ ಎಂದ. ಇದನ್ನು ಕೇಳಿ ಅರ್ಜುನ ಎಲ್ಲರಿಗಿಂತ ಮುಂದಿದ್ದವು, ಪಂಚಿನ ಬೆಳಕಿನೊಂದಿಗೆ ಮುಂದುವರಿಯುತ್ತಿದ್ದವು. ಅವನ ಹಿಂದೆ ಕುಂತಿಯನ್ನು ಸುತ್ತುವರಿದು ಉಳಿದ ಪಾಂಡವರು ಬರುತ್ತಿದ್ದರು. ಅರ್ಜುನ ಗಂಧರ್ವ ರಾಜನೊಂದಿಗೆ ನುಡಿದ, ಎಲೈ ಗಂಧರ್ವ, ನಾನು ನಿನ್ನ ಮಾತುಗಳನ್ನು ಕೇಳಿ ಭಯಪಡುವುದಿಲ್ಲ. ಬಲಹೀನರು ಭಯಪಡುತ್ತಾರೆ ಅಷ್ಟೇ, ಶಕ್ತಿಶಾಲಿಗಳು ಭಯಪಡುವುದಿಲ್ಲ. ಜೊತೆಗೆ ಈ ಗಂಗಾ ನದಿ ಮಹಾ ಪವಿತ್ರವಾದ ನದಿ. ಈ ಗಂಗಾ ನದಿಯಲ್ಲಿ ಇಳಿಯುವುದಕ್ಕೆ ಯಾರ ಅಪ್ಪಣೆಯೋ ಯಾವ ಸಮಾಧಿಯೋ ಎಂದೂ ವಿಧಿಸಲಾಗಿಲ್ಲ, ಅದಕ್ಕೆ ನಿರ್ಬಂಧವೇ ಇಲ್ಲ. ಹಾಗಾಗಿ ಈ ನಿನ್ನ ಆದೇಶವು
ನಾವು ಅದನ್ನು ಗಣನೆಗೆ ತಂದುಕೊಳ್ಳುವುದಿಲ್ಲ. ಇದಕ್ಕೆ ನಮ್ಮ ಧಿಕ್ಕಾರವಿದೆ ಅಂತ. ಪತ್ನಿಯರ ಎದುರಿನಲ್ಲಿ ಅರ್ಜುನ ತನ್ನನ್ನು ಧಿಕ್ಕರಿಸಿ ನುಡಿದಿದ್ದನ್ನು ಕೇಳಿದ ಈ ಗಂಧರ್ವನಿಗೆ ಅತಿ ಕೋಪ ಬಂತು. ಅವನು ತಕ್ಷಣವೇ ಬಿಲ್ಲು ಬಾಣಗಳನ್ನು ಸ್ಥಾಪಿಸಿಕೊಂಡು ಅವು ಪ್ರತ್ಯಕ್ಷವಾದವು. ಬಿಲ್ಲನ್ನು ಹಿಡಿದುಕೊಂಡು ಇನ್ನೊಂದು ಕೈಗಳಿಂದ ಒಂದಾದ ನಂತರ ಒಂದು ಬಾಣಗಳನ್ನು ಪುಂಖಾನುಪುಂಖವಾಗಿ ಅರ್ಜುನನ ಮೇಲೆ ಈ ಗಂಧರ್ವ ರಾಜ ಬಿಡತೊಡಗಿದ. ಅರ್ಜುನ ಮೊದಲೇ ಧನುರ್ವಿದ್ಯೆಯಲ್ಲಿ ನಿಪುಣನಾದ. ಅವನು ಇವನಿಂದ ಬರುತ್ತಿದ್ದ ಆ ತೀಕ್ಷ್ಣ ಬಾಣಗಳನ್ನು ಪಂಜಿನಿಂದಲೇ ನಿವಾರಿಸಿಕೊಂಡ. ನಂತರ ಅವನು ತನ್ನ ಬಿಲ್ಲನ್ನು ತೆಗೆದ. ಅವನು ಈ ಗಂಧರ್ವರಾಜನಿಗೆ ಹೇಳಿದ, ಎಲೆ ಗಂಧರ್ವ, ನೀವು ಗಂಧರ್ವರು ನಮ್ಮ ಮನುಷ್ಯರಿಗಿಂತಲೂ ಮೇಲ್ಮಟ್ಟದಲ್ಲಿ ಇರುವವರು. ಹಾಗಾಗಿ ನಾನು ನಿನಗೆ ದಿವ್ಯಾಸ್ತ್ರವನ್ನು ಉಪಯೋಗಿಸ್ತೇನೆ. ನಾನು ಈಗ ಆಗ್ನೇಯಾಸ್ತ್ರವನ್ನು ಉಪಯೋಗಿಸುತ್ತೇನೆ. ಈ ಆಗ್ನೇಯಾಸ್ತ್ರ ದೇವಗುರು ಬೃಹಸ್ಪತಿಯಿಂದ ಭಾರದ್ವಾಜ ಮಹರ್ಷಿಗಳಿಗೆ ಬಂತು. ಭಾರದ್ವಾಜ ಮಹರ್ಷಿಗಳಿಂದ ಅಗ್ನಿವೇಶ ಮಹರ್ಷಿಗಳಿಗೆ ಬಂತು. ಅಗ್ನಿವೇಶರು ಗುರು ದ್ರೋಣಾಚಾರ್ಯರಿಗೆ ಅದನ್ನು ಉಪದೇಶಿಸಿದರು. ನನ್ನ ಗುರು ದ್ರೋಣಾಚಾರ್ಯರು ನನಗೆ ಇದನ್ನು ಉಪದೇಶಿಸಿದ್ದಾರೆ. ಈಗ ಇದರ ಶಕ್ತಿಯನ್ನು ನೋಡು ಎಂದವನೇ ಆ ಬಿಲ್ಲನ್ನು ಚಂದ್ರಾಕಾರವಾಗಿ, ಅರ್ಧ ಚಂದ್ರಾಕಾರವಾಗಿ ಸೆಳೆದು ಆ ಆಗ್ನೇಯಾಸ್ತ್ರವನ್ನು ಬಿಟ್ಟ. ಆ ಆಗ್ನೇಯಾಸ್ತ್ರ ಈ ಅಗ್ನಿಯನ್ನೇ ಉಗುಳುತ್ತಾ ಹೋಗಿ ಆ ರಥಕ್ಕೆ ಹೊಡೆಯಿತು. ಆ ರಥ ಹೊತ್ತಿ ಉರಿಯುವುದಕ್ಕೆ ಶುರುವಾಯಿತು. ಈ ಆಘಾತವನ್ನು ತಡೆಯದು ಆ ಗಂಧರ್ವ ಕೆಳಗೆ ಮೂರ್ಛಿತನಾಗಿ ಬಿದ್ದ. ಅವನು ಬಿದ್ದ ಕೂಡಲೇ ಅರ್ಜುನ ಅವನ ಸಮೀಪ ಹೋಗಿ ಅವನ ಕೂದಲನ್ನು ಹಿಡಿದು ಅವನನ್ನು ಎಳೆದುಕೊಂಡು ಈ ತನ್ನ ಸಹೋದರರ ಬಳಿಗೆ ಬಂದ. ಅವನ ಹಿಂದೆಯೇ ಈ ಗಂಧರ್ವನ ಪತ್ನಿ ಕುಂಬಿನಸಿ ಎನ್ನುವವಳು ಯುಧಿಷ್ಠಿರನ ಬಳಿಗೆ ಧಾವಿಸಿ ಬಂದಳು. ಕೈ ಮುಗಿದು ನಿಂತು, ನನ್ನ ಪತಿಯ ಪ್ರಾಣ ಭಿಕ್ಷೆಯನ್ನು ಮಾಡಿ ನನ್ನ ಪತಿಯನ್ನು ದಯವಿಟ್ಟು ಬದುಕಿಸಿಕೊಡಿ ಎಂದು ಕೇಳಿಕೊಂಡ. ಆಗ ಯುಧಿಷ್ಠಿರ ಅರ್ಜುನನಿಗೆ ಹೇಳಿದ, ಅರ್ಜುನ, ಈ ಪರಾಜಿತರಾದ ನಿಶಸ್ತ್ರರಾದವರು ಮತ್ತು ಸ್ತ್ರೀಯರಿಂದ ಪ್ರಾಣ ಭಿಕ್ಷೆ ಬೇಡಿದವರು ನಾವು ಕೊಲ್ಲಬಾರದು, ಅದು ಧರ್ಮವಲ್ಲ. ಹಾಗಾಗಿ ಅವನನ್ನು ಬಿಟ್ಟು ಬಿಡು ಎಂದ. ಅಷ್ಟು ಹೊತ್ತಿಗೆ ಈ ಗಂಧರ್ವನಿಗೆ ಎಚ್ಚರಿಕೆಯಾಗಿದೆ. ಅವನಿಗೆ ಹೇಳಿದ, ನಾನು ನನ್ನ ಅಣ್ಣನ ಅಣತಿಯಂತೆ ಬಿಟ್ಟು ಬಿಡುತ್ತಿದ್ದೇನೆ. ನೀನು ಹೀಗಾಯಿತೆಂದು ಚಿಂತಿಸಬೇಡ, ನೀನು ಹೋಗು ಎಂದು ಸಮಾಧಾನವಾಗಿ ಅಂದ. ಆ ಗಂಧರ್ವನಿಗೆ ನಾಚಿಕೆ ಆಯಿತು. ಅವನು ಅರ್ಜುನನಿಗೆ ಹೇಳಿದ, ಅರ್ಜುನ, ನಾನು ನಿನ್ನಿಂದ ಪರಾಜಿತನ, ಆದರೆ ಅದಕ್ಕೆ ನನಗೆ ಚಿಂತೆ ಇಲ್ಲ. ಏಕೆಂದರೆ ನೀನು ಮಹಾಪರಾಕ್ರಮಿಯಾಗಿದ್ದೆ. ನಿನ್ನಂತಹ ವೀರನಿಂದ ನಾನು ಪರಾಜಿತನಾದೆ. ಹಾಗಾಗಿ ನಾನು ದುಃಖಿಸುವುದಿಲ್ಲ. ನನಗೆ ಈ ಅಂಗಾರಪರ್ಣ, ಚಿತ್ರರಥ ಎನ್ನುವ ಅನ್ವರ್ತಕ ನಾಮಗಳಿತ್ತು. ಆ ಅನ್ವರ್ತಕ ನಾಮಗಳು ಇಂದು ನನ್ನ ರಥ ಸುಟ್ಟು ಹೋಗಿ ಆ ಅನ್ವರ್ತಕ ನಾಮಗಳು ನಾಮಾವಶೇಷವಾದವು. ಈಗ ನಾನು ನಿನ್ನ ಸ್ನೇಹವನ್ನಷ್ಟೇ ಬಯಸುತ್ತೇನೆ, ನಿನ್ನ ಸ್ನೇಹವನ್ನು ಯಾಚಿಸುತ್ತೇನೆ. ನೀನು ನನ್ನ ಪ್ರಾಣ ಭಿಕ್ಷೆಯನ್ನು ನೀಡಿದವರ ಕುರು ಹಾಕಿ ನಾನು ನಿನಗೆ ನಿನ್ನ ಸಹೋದರರಿಗೂ ಸಹ ದಿವ್ಯಾಶ್ವಗಳನ್ನು ಕೊಡುತ್ತೇನೆ. ಆ ದಿವ್ಯಾಶ್ವಗಳು ಗಂಧರ್ವರ ದಿವ್ಯಾಶ್ವಗಳು ಎಂದ. ತಕ್ಷಣ ಅಲ್ಲಿ ದಿವ್ಯವಾದ ಶ್ರೇಷ್ಠವಾದ ಕುದುರೆಗಳು ಪ್ರತ್ಯಕ್ಷವಾದ. ಅವನು ಅರ್ಜುನನಿಗೆ ಹೇಳಿದ, ಇವು ನೀಳವಾಗಿದೆ ಎಂದು ಯೋಚಿಸಬೇಡ. ಅವು ಸಾರಥಿಯ ಮನೋವೇಗವನ್ನು ಅರಿತು ಅದಕ್ಕೆ ಸರಿಯಾಗಿ ಓಡಬಲ್ಲವು. ಅವುಗಳಿಗೆ ದಣಿವು ಎಂಬುದೇ ಇಲ್ಲ, ಯಾವಾಗಲೂ ಉತ್ಸಾಹವಾಗಿರುತ್ತವೆ. ಜೊತೆಗೆ ನಮ್ಮ ಗಂಧರ್ವರಿಗೆ ಒಂದು ವಿದ್ಯೆ ಇದೆ, ಚಾಕ್ಷುಷಿ ಎಂಬ ವಿದ್ಯೆ. ಆ ವಿದ್ಯೆಯಿಂದ ನಾವು ದೇವತೆಗಳಿಗೆ ಸ್ವಲ್ಪ ಸರಿಸಮಾನರಾಗುತ್ತೇವೆ. ಅದು ಮಾಯಾಶಕ್ತಿ, ಮಾಯಾ ದೃಷ್ಟಿಯ ವಿದ್ಯೆ. ಅದನ್ನು ನಾನು ನಿನಗೆ
ಕಲಿಸಿಕೊಡುತ್ತೇನೆ ಎಂದ. ಅದಕ್ಕೆ ಅರ್ಜುನನೆಂದ, ನಾನು ನಿನಗೆ ಪ್ರಾಣ ಭಿಕ್ಷೆಯನ್ನು ನೀಡಿದ್ದೇನೆ ನಿಜ, ಆದರೆ ಅದರ ಪ್ರತಿಫಲವಾಗಿ ನಾನು ಏನನ್ನೂ ನಿರೀಕ್ಷಿಸುವುದಿಲ್ಲ, ನನಗೆ ಅವು ಏನೂ ಬೇಡ ಎಂದ. ಆಗ ಗಂಧರ್ವ ಹೇಳಿದ, ಅರ್ಜುನ, ಈಗ ನೀನು ಹೇಳಿದ್ದು ನಿನ್ನ ಹಿರಿಮೆಯನ್ನು ಸೂಚಿಸುತ್ತದೆ. ಒಂದು ಕೆಲಸ ಮಾಡೋಣ, ನೀನು ನನಗೆ ಆಗ್ನೇಯಾಸ್ತ್ರವನ್ನು ಉಪದೇಶಿಸಿ, ನಾನು ನಿನಗೆ ಚಾಕ್ಷುಷಿ ವಿದ್ಯೆಯನ್ನು ಹೇಳಿಕೊಡುತ್ತೇನೆ ಎಂದ. ಆಗ ಅರ್ಜುನ ಅದಕ್ಕೆ ಸಂತೋಷದಿಂದ ಸಮ್ಮತಿಸಿದ. ನಂತರ ಅರ್ಜುನ ಅವನಿಗೆ ಹೇಳಿದ, ಈ ದಿವ್ಯ ಅಶ್ವಗಳು ನಿನ್ನಲ್ಲಿಯೇ ಇರಲಿ, ನಮಗೆ ಬೇಕಾದಾಗ ನಾವು ನಿನ್ನನ್ನು ಕೇಳಿ ಅದರ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೇವೆ ಎಂದ. ಇದಾದ ಮೇಲೆ ಅರ್ಜುನ ಗಂಧರ್ವನಿಗೆ ಆಗ್ನೇಯಾಸ್ತ್ರದ ತಿಳುವಳಿಕೆಯನ್ನು ಉಪದೇಶವನ್ನು ಮಾಡಿದ. ಅದಕ್ಕೆ ಪ್ರತಿಯಾಗಿ ಗಂಧರ್ವ ಚಾಕ್ಷುಷಿ ವಿದ್ಯೆಯನ್ನು ಕಲಿಸಿಕೊಟ್ಟ. ಇಬ್ಬರು ಒಬ್ಬರಿಗೊಬ್ಬರು ಒಪ್ಪಿಕೊಂಡ ಸ್ನೇಹಿತರಾದ. ನಂತರ ಅರ್ಜುನ ಗಂಧರ್ವನಿಗೆ ಕೇಳಿದ, ನಾವು ವೇದಾಂಗಗಳನ್ನು ಕಲಿತಿದ್ದೇವೆ, ಧರ್ಮ ಕಾರ್ಯಗಳಲ್ಲಿ ಪ್ರವೃತ್ತರಾಗಿದ್ದೇವೆ, ಆದರೂ ನಿನ್ನಿಂದ ನಮ್ಮ ಮೇಲೆ ಆಕ್ರಮಣವಾಯಿತು, ಇದು ಏಕೆ ಎಂದು ಕೇಳಿದ. ಆಗ ಆ ಗಂಧರ್ವ ಹೇಳಿದ, ಅರ್ಜುನ, ನೀವು ಬ್ರಹ್ಮಚರ್ಯೆಯಲ್ಲೇ ಇದ್ದೀರಿ, ಆದರೆ ಬ್ರಹ್ಮಚರ್ಯ ವಯಸ್ಸನ್ನು ಮೀರಿದ್ದೀರಿ. ಇಷ್ಟು ಹೊತ್ತಿಗೆ ನೀವು ಒಬ್ಬ ಗುರುವಿನ ಮೂಲಕ, ಒಬ್ಬ ಬ್ರಾಹ್ಮಣನ ಮೂಲಕ ನಿಮ್ಮ ವಿವಾಹ ನೆರವೇರಬೇಕಿತ್ತು. ನಿಮ್ಮ ಮನೆಗಳಲ್ಲಿ ಪ್ರತಿದಿನ ಈ ಅಗ್ನಿಯ ಕಾರ್ಯ ನಡೆಯಬೇಕಿತ್ತು, ಆದರೆ ಇದು ಯಾವುದೂ ಆಗುತ್ತಿಲ್ಲ. ನೀವು ಯಾವುದೇ ಧರ್ಮದ ಆಶ್ರಮವನ್ನು ಸರಿಯಾಗಿ ಪಾಲಿಸುತ್ತಿಲ್ಲ, ಹೀಗಾಗಿ ಈ ರೀತಿ ಆಯಿತು. ನೀವು ಯಾವುದೇ ಬ್ರಾಹ್ಮಣನನ್ನು ಮುಂದಿಟ್ಟುಕೊಂಡು ಬಂದಿಲ್ಲ, ಮತ್ತು ಯಾವುದೇ ಪುರುಷನಿಗೆ ತನ್ನ ಮಡದಿಯ ಎದುರಿನಲ್ಲಿ ಅವಮಾನವಾದರೆ ಅವನು ಸಹಿಸುವುದಿಲ್ಲ. ಅದೇ ರೀತಿ ನನಗೂ ಸಹ ಆಯಿತು. ನಿನ್ನಿಂದ ನನ್ನ ಪತ್ನಿಯ ಎದುರಿನಲ್ಲಿ ಅಪಮಾನಿತನಾದೆ, ಹಾಗಾಗಿ ನಾನು ನಿನ್ನ ಮೇಲೆ ಆಕ್ರಮಣ ಮಾಡಿದೆ. ತಾಪತ್ಯ, ನಿಮ್ಮ ವಂಶ ಕುರುವಂಶ ಎಂದು ನನಗೆ ಗೊತ್ತು. ತಾಪತ್ಯ, ನಿಮ್ಮ ಬಗ್ಗೆ ಎಲ್ಲ ನನಗೆ ತಿಳಿದಿದೆ ಎಂದ. ಆಗ ಅರ್ಜುನ ಕೇಳಿದ, ನೀನು ನನಗೆ 2 ಬಾರಿ ತಾಪತ್ಯ ಎಂದು ಸಂಬೋಧಿಸಿದೆ, ಏಕೆ ಎಂದ. ಗಂಧರ್ವ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟ. ಆ ವಿವರಣೆ ಏನಿತ್ತು ಮತ್ತು ಈ ಬ್ರಹ್ಮರ್ಷಿ ವಸಿಷ್ಠ ಮತ್ತು ವಿಶ್ವಾಮಿತ್ರರ ನಡುವೆ ವೈರತ್ವ ಹೇಗೆ ಆರಂಭವಾಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.